ಸಿದ್ಧಾರ್ಥ ಗೋಯಲ್ ಅವರು 6 ತಿಂಗಳಿಂದವರೆಗೆ ಮಂಗಳೂರಿನಲ್ಲಿದ್ದರು, DCP ಆಗಿ, ಲಾ ಆ್ಯಂಡ್ ಆರ್ಡರ್ DCP ಆಗಿದ್ದರು. ಅನುಪಮ ಅಗರ್ವಾಲ್ ಮತ್ತು ಅವರು ಇಲ್ಲಿ ಇದ್ದಾಗ ಅವ್ರ ಕಮಿಷನರ್ DCP ಲಾ ಆ್ಯಂಡ್ ಆರ್ಡರ್ ಎಷ್ಟು ಘರ್ಷಣೆ ಆಗಿತ್ತು. ಮೆರವಣಿಗೆ ಮೇಲೆ ಏನು ಕಲ್ಲು ತೂರಾಟ ಆಗಿಲ್ಲ, SP ಮೇಲೆ ಪೊಲೀಸರ ಮೇಲೆ 2 ಕಲ್ಲು ಬಿದ್ದಿದೆ ಅಂತ. ಪೊಲೀಸರ ಮೇಲೆ ಕಲ್ಲು ಬಿದ್ದರೆ ಪೊಲೀಸರು ಅದನ್ನು ನೋಡ್ಕೊಳ್ಬೇಕು. ಸಂಘ ಪರಿವಾರ ಯಾಕೆ ಅಥವಾ ಈ ಮೆರವಣಿಗೆ ಆಯೋಜಕರು BJP ಅವರು ಯಾಕೆ ಬೀದಿಗಿಳಿಬೇಕು? ಇಲ್ಲಿ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಆರಂಭದಲ್ಲೇ ಮುಗ್ಗರಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಆ ರೂಟು ತೀರಾ ಅಗತ್ಯದ, ಈ ಮೆರವಣಿಗೆಗೆ ಅಗತ್ಯದ ರೂಟೇ ಆಗಿರಲಿಲ್ಲ. ಶಿವಾಜಿ ಜಯಂತಿ ಅದೇನು ಗಣೇಶೋತ್ಸವ ಅಲ್ಲ, ದಸರಾ ಮೆರವಣಿಗೆ ಅಲ್ಲ, ಮುಸ್ಲಿಮರನ್ನು ಪ್ರಚೋದನೆ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಎದ್ದು ಕಾಣುವಂಥ ಅಂಶ. ಆದರೆ ಇಲ್ಲಿ 10 ಗಂಟೆ ದಾಟಿದ್ರು ಕೂಡ ಅಲ್ಲಿ ಕುಣಿತ DJ ಹಾಡುಗಳು ನಿಲ್ಲಿಲ್ಲ ಅನ್ನುವಂಥದ್ದನ್ನು ಸ್ಥಳೀಯರು ನಮಗೆ ಹೇಳುವಂಥ ಮಾಹಿತಿ. ಮುಸ್ಲಿಮರ ಹಲವು ಅಂಗಡಿಗಳ ಮೇಲೆ ರಾತ್ರಿ 12 ಗಂಟೆಗೆ ಬೆಂಕಿ ಹಾಕಿದ್ದಾರೆ. ಮಧ್ಯರಾತ್ರಿಯಲ್ಲೇ ಬಂದ್ಗೆ ಕರೆ ಕೊಟ್ಟು ಮರುದಿವಸ ಇಡೀ ಬಾಗಲಕೋಟೆ ಬಂದ್ ಮಾಡಿದ್ದಾರೆ. ಮುಸ್ಲಿಮರ ಅಂಗಡಿಗಳ ಮೇಲೆ ದಾಳಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇಷ್ಟಾಗುವವರೆಗೂ ಕೂಡ SP ಯಾಕೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳಿಲ್ಲ? ಮಂಗಳೂರಿನಲ್ಲಿ ಆಗುವಂಥದ್ದು, ಮಂಗಳೂರಿನ SP ಕಮಿಷನರ್ಗೆ ಆಗುವಂಥದ್ದು ಬಾಗಲಕೋಟೆ SP ಅವರಿಗೆ ಯಾಕೆ ಆಗಿಲ್ಲ? ಮಂಗಳೂರಿನ ಅನುಭವ ಇರಲಿಲ್ವಾ? ಅಂದರೆ ಬಾಗಲಕೋಟೆ ಗದ್ದಲ, ಇದರಲ್ಲಿ ಪೊಲೀಸ್ ವೈಫಲ್ಯ ಪ್ರಧಾನವಾಗಿ ಸದ್ದು ಮಾಡ್ತಾ ಇದೆ. ಅದು ಯಾಕೆ ಹೇಗೆ ಅನ್ನುವ ಬಗ್ಗೆ ಒಂದು ವಿಶ್ಲೇಷಣೆ ಮುನೀರ್ ಕಾಟಿಪಳ್ಳ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? ಬಾಗಲಕೋಟೆಯಲ್ಲಿ ನಡೆದಿರುವಂಥ ವಿದ್ಯಮಾನದಲ್ಲಿ ಸಂಘ ಪರಿವಾರ BJPಯ ಉಪಚುನಾವಣೆಯ ಸಿದ್ಧತೆಗಳು ಮತ್ತು ಅಲ್ಲಿ ಮತೀಯ ವಿಭಜನೆಯ ಪ್ರಯತ್ನಗಳು ಇದೆ. ಅದರಲ್ಲಿ ಯಾರಿಗೂ ಬಹುಶಃ ರಾಜಕೀಯವಾದನ್ನ ಗಂಭೀರವಾಗಿ ನೋಡ್ತಾ ಇರುವಂಥ ಯಾರಿಗೂ ತಕರಾರು ಇರಲಿಕ್ಕಿಲ್ಲ. ಶಿವಾಜಿ ಜಯಂತಿಯನ್ನು ಕೂಡ ಅವರು ಬಳಕೆ ಮಾಡಿದ್ದಾರೆ. ಯಾಕೆಂದರೆ ಶಿವಾಜಿ ಜಯಂತಿ ಅನ್ನುವಂಥದ್ದು ಕರ್ನಾಟಕದ ಮಟ್ಟಿಗೆ ಅತ್ಯಂತ ಮಹತ್ವದ ಕಾರ್ಯಕ್ರಮ ಏನಲ್ಲ. ಅದು ಶಿವಾಜಿಗೂ ಕರ್ನಾಟಕದ ನೆಲಕ್ಕೂ ಅಂಥ ದೊಡ್ಡ ಸಂಬಂಧಗಳೇನಿಲ್ಲ. ಎಲ್ಲೋ ಕರ್ನಾಟಕದ ಕೆಲವು ಗಡಿ ಜಿಲ್ಲೆಗಳಲ್ಲಿ, ಅದು ಬೆಳಗಾವಿ ಇರ್ಬೋದು ಅಥವಾ ಆ ಭಾಗದ ಕೆಲವು ಜಿಲ್ಲೆಗಳಲ್ಲಿ ಸಣ್ಣ ಮಟ್ಟಿಗೆ ಶಿವಾಜಿಯನ್ನು ಮರಾಠಿ ಸಮುದಾಯದವರು ತಮ್ಮ ನಾಯಕ ಅಂತ ಅವರ ಜಯಂತಿಯನ್ನು ಆಚರಿಸ್ಕೊಂಡು ಬಂದಿರುವಂಥದ್ದಿದೆ. ಆದರೆ ಶಿವಾಜಿಯನ್ನು ಒಬ್ಬ ಮುಸ್ಲಿಂ ವಿರೋಧಿ ದೊರೆ ಅನ್ನೋ ರೀತಿಯಲ್ಲಿ ಚಿತ್ರಿಸಿ ನಿಜಕ್ಕೂ ಶಿವಾಜಿ ಆಗಿಲ್ಲ. ಶಿವಾಜಿ ಎಲ್ಲ ಸಮುದಾಯದವರನ್ನು, ಧರ್ಮೀಯರನ್ನು ಒಂದೇ ರೀತಿ ನೋಡಿಕೊಂಡಿದ್ದ. ಮತ್ತು ಆತನ ಔರಂಗಜೇಬನ ವಿರುದ್ಧದ ಆತನ ಯುದ್ಧ ಏನಿತ್ತು ಅದು ಯಾವತ್ತೂ ಕೂಡ ಮತೀಯ ದೃಷ್ಟಿಯಲ್ಲಿ ನಡೆಯದ ರೀತಿಯಲ್ಲಿ ಶಿವಾಜಿ ಕೂಡ ಎಚ್ಚರವನ್ನು ವಹಿಸ್ಕೊಂಡಿದ್ದಂಥ ಒಬ್ಬ ರಾಜ, ಅದು ಬೇರೆ ಪ್ರಶ್ನೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಶಿವಾಜಿಯನ್ನು ಮುಸ್ಲಿಮರ ವಿರುದ್ಧದ ರಾಜಕಾರಣದ, ಮುಸ್ಲಿಂ ದ್ವೇಷದ ರಾಜಕಾರಣದ ಒಂದು ಐಕಾನ್ ಆಗಿ ಬಿಂಬಿಸಲಿಕ್ಕೆ ಸಂಘ ಪರಿವಾರ ವ್ಯವಸ್ಥಿತ ಕೆಲಸಗಳನ್ನು ಮಾಡ್ತಾ ಇದೆ. ಅದರಿಂದಾಗಿ ಇತ್ತೀಚಿನ ವರ್ಷಗಳಲ್ಲಿ ಶಿವಾಜಿ ಜಯಂತಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಸದ್ದು ಮಾಡ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿಯೂ ಕೂಡ ಈ ವರ್ಷ ಅದು ಇನ್ನಷ್ಟು ಹೆಚ್ಚು ಕಡೆಯಲ್ಲಿ ಆಗಿದೆ. ಬಹಳ ಅಚ್ಚರಿಯ ಸಂಗತಿ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರವೂ ಕೂಡ, ಕರ್ನಾಟಕ ನೆಲದ ರಾಜ ಟಿಪ್ಪು ಸುಲ್ತಾನ್ ಏನಿದ್ದಾನೆ, ಟಿಪ್ಪು ಸುಲ್ತಾನ್ನ ಜಯಂತಿಯನ್ನು ಸರ್ಕಾರವೇ ಆಚರಣೆ ಮಾಡಲಿಕ್ಕೆ ತೀರ್ಮಾನ ಹಿಂದೆ ಮಾಡಿತ್ತು. ಸಂಘ ಪರಿವಾರ ಉಂಟು ಮಾಡಿದಂಥ ಒಂದು ಗದ್ದಲದಿಂದ ಈಗ ಟಿಪ್ಪು ಜಯಂತಿಯನ್ನು ಸರ್ಕಾರ ಕೈಬಿಟ್ಟಿದೆ ಮಾತ್ರ ಅಲ್ಲ, ಖಾಸಗಿಯವರು ಕೂಡ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಆಗದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಟಿಪ್ಪುವಿನ ನೆಲ ಆಗಿರುವಂಥ ಶ್ರೀರಂಗಪಟ್ಟಣದಲ್ಲಿ ಈ ಬಾರಿ ಟಿಪ್ಪು ಜಯಂತಿ ದಿನ ನಿಷೇಧಾಜ್ಞೆ ಹಾಕಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಇನ್ನೊಂದು ಕಡೆ ಈ ಬಾರಿ ರಾಜ್ಯ ಸರ್ಕಾರ ಶಿವಾಜಿ ಜಯಂತಿಯನ್ನು ಅಧಿಕೃತ ಕಾರ್ಯಕ್ರಮವಾಗಿ ಕೂಡ ಮಾಡಿದೆ. ಇಲ್ಲಿ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಆರಂಭದಲ್ಲೇ ಮುಗ್ಗರಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಇದನ್ನೇ ಬಳಸ್ಕೊಂಡು ಎಲ್ಲ ಕಡೆ ಶಿವಾಜಿ ಜಯಂತಿಯನ್ನು ಅಬ್ಬರದಲ್ಲಿ ಮಾಡುವಂಥ ಪ್ರಯತ್ನವನ್ನು ಸಂಘ ಪರಿವಾರ ಮಾಡಿದೆ. ಮತ್ತು ಬಾಗಲಕೋಟೆಯಲ್ಲಿ ಕೂಡ ಅದು ಎದ್ದು ಕಾಣ್ತಾ ಇದೆ. ಒಂದು ಪೊಲೀಸರು ಈ ಕುರಿತು ಭಾಳ ಎಚ್ಚರದಿಂದ ಇರಬೇಕಿತ್ತು. ಯಾಕೆಂದರೆ ಅದು ಪ್ರತಿ ವರ್ಷ ಬಾಗಲಕೋಟೆಯಲ್ಲಿ ಈ ಶಿವಾಜಿ ಜಯಂತಿ ಆಚರಣೆ ಮಾಡುವಾಗಲೂ ಸಾಮಾನ್ಯ ಸಣ್ಣ ಕಾರ್ಯಕ್ರಮ, ಈ ಬಾರಿ ಅದನ್ನು ಭಾಳ ದೀರ್ಘ ಅವಧಿಯ ಒಂದು 5-6 ಗಂಟೆ ಉದ್ದದ ದೀರ್ಘ ಒಂದು ಮೆರವಣಿಗೆಯಾಗಿ ಟ್ಯಾಬ್ಲೋಗಳನ್ನು ಇಟ್ಕೊಂಡು ಒಂದು ಮೆರವಣಿಗೆಯನ್ನು ಸಂಘಟಿಸಲಿಕ್ಕೆ ತೀರ್ಮಾನ ಮಾಡಿದಾಗಲೇ ಅಲ್ಲಿಯ ಪೊಲೀಸ್ ಇಲಾಖೆ ಭಾಳ ಪ್ರಧಾನವಾಗಿ SP ಅವರು ಎಚ್ಚೆತ್ತುಕೊಳ್ಬೇಕಿತ್ತು. ಆದರೆ ಅವರು ಅಂಥ ಯಾವುದೇ ಎಚ್ಚರವನ್ನು ವಹಿಸ್ಕೊಳ್ಳದೆ ಎಲ್ಲ ರೀತಿಯಲ್ಲಿ ಕೂಡ ಮೆರವಣಿಗೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ ಶುರುವಾಗಿರುವಂಥ ಮೆರವಣಿಗೆ, ನಮಗೆ ಅಲ್ಲಿರುವ ನಮ್ಮ ಗೆಳೆಯರು ಹೇಳಿದ ಪ್ರಕಾರ ಮಧ್ಯಾಹ್ನದ ನಂತರವೇ ಈ ಮೆರವಣಿಗೆ ಶುರುವಾಗಿದ್ದರೆ ರಾತ್ರಿ 10 ಗಂಟೆ 11 ಗಂಟೆವರೆಗೆ ಇದನ್ನು ನಡೆಸುವಂಥ ಯೋಜನೆ ಇಟ್ಕೊಂಡಿದ್ದಾರೆ. 10 ಗಂಟೆಗೆ ಮಸೀದಿ ಹತ್ರ ಅದು ಹೋಗುವ ರೀತಿಯಲ್ಲಿ ರೂಟನ್ನು ಕೂಡ ಸಿದ್ಧಪಡಿಸ್ಕೊಂಡಿದ್ದಾರೆ. ಆ ರೂಟು ತೀರಾ ಅಗತ್ಯದ, ಈ ಮೆರವಣಿಗೆಗೆ ಅಗತ್ಯದ ರೂಟೇ ಆಗಿರಲಿಲ್ಲ. ಆದರೂ ಪೊಲೀಸ್ ಇಲಾಖೆ ಅಲ್ಲಿ ಆ ರೂಟಲ್ಲಿ ಹೋಗ್ಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಇದೆ. ಮತ್ತು ಶಿವಾಜಿ ಜಯಂತಿ ಅದೇನು ಗಣೇಶೋತ್ಸವ ಅಲ್ಲ, ದಸರಾ ಮೆರವಣಿಗೆ ಅಲ್ಲ, ಇನ್ನು ಯಾವುದೇ ರೀತಿಯಾದಂಥ ಧಾರ್ಮಿಕ ಹಬ್ಬಗಳ ಟ್ರೆಡಿಷನ್ ಮೆರವಣಿಗೆ ಅಲ್ಲ. ಹೊಸದಾಗಿ ಈ ವರ್ಷ ಮೆರವಣಿಗೆಯನ್ನು ಆರಂಭ ಮಾಡಿದಾಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಬೇಕಿತ್ತು. ಮತ್ತು ಅದಕ್ಕೆ ಮಾಡುವುದಾದರೂ ಕೂಡ ಅದಕ್ಕೆ ಬೇಕಾದಂಥ ಕಟ್ಟುನಿಟ್ಟಿನಾದಂಥ ನಿಯಮ ನಿರ್ಬಂಧಗಳನ್ನು ಹಾಕಬೇಕಿತ್ತು. ಇಲ್ಲಿ DJ ಬಳಸಲಿಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಕೂಡ DJಗಳು ಹಿಂದೆ ಇತ್ತು. ಇದೇ ಏನು
ಗೋಯಲ್, ಈಗ ಎಸ್ ಪಿ ಇದ್ದಾರೆ ಸಿದ್ಧಾರ್ಥ್ ಗೋಯಲ್, ಅವರು ಮಂಗಳೂರಲ್ಲಿ ಇದ್ದಾಗಿಂತ ಬೇಕಾದಷ್ಟು ನಡೀತಾ ಇತ್ತು. ಆದರೆ ಈಗ ಎಸ್ ಪಿ ಕಮಿಷನರ್ ಬಂದ ಮೇಲೆ ಡಿ ಜೆ ಬಳಸಲಿಕ್ಕೆ ಕಾನೂನಾತ್ಮಕ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಎತ್ತಿ ಹಿಡಿದು ಡಿ ಜೆಗಳಿಗೆ ನಿರ್ಬಂಧ ಹಾಕಿದ್ದಾರೆ. ಆದರೆ ಇಲ್ಲಿ ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಇದರಲ್ಲಿ ಕೂಡ ಡಿ ಜೆ ಹಾಕಲಿಕ್ಕೆ ಅವಕಾಶ ಕೊಟ್ಟದ್ದು ಮಾತ್ರ ಅಲ್ಲ, ಮಸೀದಿ ಮುಂಭಾಗದಲ್ಲಿ ಮೆರವಣಿಗೆಯನ್ನು ದೀರ್ಘಾವಧಿಗೆ ನಿಲ್ಲಿಸಿ ಅಲ್ಲಿ ಡಿ ಜೆ ಹಾಕಿ ಮುಸ್ಲಿಮರನ್ನು ಪ್ರಚೋದನೆ ಮಾಡಲೇಬೇಕು ಅನ್ನೋಂಥ ಉದ್ದೇಶದಿಂದ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಎದ್ದು ಕಾಣುವಂಥ ಅಂಶ. ಅಲ್ಲಿ ಖುದ್ದು ಎಸ್ ಪಿ ಹಾಜರಿದ್ದರು. ಮಸೀದಿ ಮುಂಭಾಗ ಬರುವಾಗ ಶಿವಾಜಿ ಜಯಂತಿ ಮೆರವಣಿಗೆ ಬರುವಾಗ ಅಲ್ಲಿ ಖುದ್ದು ಎಸ್ ಪಿ ಹಾಜರಿದ್ದು. ಎಸ್ ಪಿ ಹಾಜರಿದ್ದಾರೆ ಅಂದರೆ ಅವರಿಗೆ ಅದರ ಗಂಭೀರತೆ ಅರ್ಥ ಆಗ್ತದೆ ಅಂತ ಅರ್ಥ, ಅಲ್ಲಿ ಏನೋ ಆಗ್ಬೋದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಅವರು ಇದ್ದರು ಅಂತ. ಅಷ್ಟು ಇದ್ಮೇಲೆ ಅವರು ದೃಢವಾದ ಕ್ರಮಗಳನ್ನ ಕೈಗೊಳ್ಳಬೇಕಿತ್ತು. ಆ ಆಯೋಜಕರ ಮೇಲೆ ಸರಿಯಾದಂಥ ನಿಗಾ ಇಟ್ಕೊಂಡು ಅವರಿಗೆ ಎಲ್ಲ ರೀತಿಯಾದಂಥ ಅವರ ಹತ್ರ ಏನು ಆ ಕುರಿತು ಪೊಲೀಸ್ ಇಲಾಖೆ ಹಾಕುವಂಥ ನಿರ್ಬಂಧಗಳನ್ನೆಲ್ಲ ಅವರ ಮೇಲೆ ಮೊದಲೇ ತಿಳಿಸ್ಬೇಕಿತ್ತು. ಇದೆಲ್ಲ ಮಾಡಿದರೆ ಕಂಟ್ರೋಲ್ಗೆ ಬರ್ತಾ ಇತ್ತು. ಆದರೆ ಆ ರೀತಿ ಕೆಲಸಗಳನ್ನು ಮಾಡಿಲ್ಲ. ಮತ್ತು ಡಿ ಜೆಗಳನ್ನು ಹಾಕ್ಕೊಂಡು ದೀರ್ಘಾವಧಿ ಮಸೂದಿಯಲ್ಲಿ, ಅದು ಕೂಡ ರಂಜಾನ್ನ ಟೈಮಲ್ಲಿ ರಾತ್ರಿ 10 ಗಂಟೆ ದಾಟುವವರೆಗೂ ಕೂಡ ಧ್ವನಿವರ್ಧಕಗಳು 10 ಗಂಟೆ ನಂತರ ಬಳಸುವಂಗೆ ಇಲ್ಲ. ಆದರೆ ಇಲ್ಲಿ 10 ಗಂಟೆ ದಾಟಿದರೂ ಕೂಡ ಅಲ್ಲಿ ಕುಣಿತ ಡಿ ಜೆ ಹಾಡುಗಳು ನಿಲ್ಲಿಲ್ಲ ಅನ್ನುವಂಥದ್ದನ್ನು ಸ್ಥಳೀಯರು ನಮಗೆ ಹೇಳುವಂಥ ಮಾಹಿತಿ. ಅಷ್ಟಾದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಇದು ಮತ್ತೆ ಅಹಿತಕರ ಘಟನೆಗಳಾಗಿದೆ. ಅದರಲ್ಲಿ ಮಸೀದಿ ಕಡೆಯಿಂದ ಕಲ್ಲುಗಳು ತೂರಿ ಬಂದಿದೆ ಅನ್ನುವಂಥದ್ದನ್ನು ಎಸ್ ಪಿ ಅವರು ಕೂಡ ಹೇಳಿದ್ದಾರೆ. ಅದನ್ನು ಯಾರೂ ಕೂಡ ನಿರಾಕರಿಸಲಿಕ್ಕಾಗಲ್ಲ. ಆದರೆ ಅದು ಅವರ ಬಂಧನ ಆಗಿದೆ. ಈಗ ಅವರ ಮೇಲೆ ಕ್ರಮಗಳಾಗಲಿ, ಮಸೀದಿ ಕಡೆಯಿಂದ ಕಲ್ಲು ತೂರಿದವರ ಮೇಲೆ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಯಾರಿಗೂ ಆಕ್ಷೇಪ ಇಲ್ಲ. ಅವರ ರಕ್ಷಣೆಗೆ ಯಾರು ನಿಂತೂ ಇಲ್ಲ. ಅವರನ್ನು ಯಾರಾದರೂ ಬಿಡುಗಡೆ ಮಾಡಬೇಕು ಅಂತ ಯಾರು ಆಗ್ರಹಿಸಿ ಕೂಡ ಇಲ್ಲ. ಆದರೆ ಈ ರೀತಿಯಾದಂಥ ಒಂದು ಸೂಕ್ಷ್ಮ ಸಂದರ್ಭ ಸೃಷ್ಟಿ ಆದಮೇಲೆ ಅಲ್ಲಿ ಭಾಳಷ್ಟು ಗಲಭೆಗಳಾಗಿದೆ. ಮುಸ್ಲಿಮರ ಹಲವು ಅಂಗಡಿಗಳ ಮೇಲೆ ರಾತ್ರಿ 12 ಗಂಟೆಗೆ ಬೆಂಕಿ ಹಾಕಿದ್ದಾರೆ. ಮಧ್ಯರಾತ್ರಿಯಲ್ಲೇ ಬಂದ್ಗೆ ಕರೆ ಕೊಟ್ಟು ಮರುದಿವಸ ಇಡೀ ಬಾಗಲಕೋಟೆ ಬಂದ್ ಮಾಡಿದ್ದಾರೆ. ಮುಸ್ಲಿಮರ ಅಂಗಡಿಗಳ ಮೇಲೆ ದಾಳಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇಷ್ಟಾಗುವವರೆಗೂ ಕೂಡ ಎಸ್ ಪಿ ಯಾಕೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳಿಲ್ಲ? ಯಾಕೆ ಅಲ್ಲಿ ಬಂದ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು? ಈಗ ಪೊಲೀಸ್ ಎಸ್ ಪಿ ಹೇಳುವ ಪ್ರಕಾರ ಕಲ್ಲು ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆಗಿಲ್ಲ, ಎಸ್ ಪಿ ಮೇಲೆ ಪೊಲೀಸರ ಮೇಲೆ 2 ಕಲ್ಲು ಬಿದ್ದಿದೆ ಅಂತ. ಪೊಲೀಸರ ಮೇಲೆ ಕಲ್ಲು ಬಿದ್ದರೆ ಪೊಲೀಸರು ಅದನ್ನು ನೋಡ್ಕೊಳ್ಬೇಕು. ಸಂಘ ಪರಿವಾರ ಯಾಕೆ, ಅಥವಾ ಈ ಮೆರವಣಿಗೆ ಆಯೋಜಕರು BJPಯವರು ಯಾಕೆ ಬೀದಿಗಿಳಿಬೇಕು? ಪೊಲೀಸರು ಮತ್ತು ಮಸೀದಿಯಲ್ಲಿ ಕಲ್ಲು ತೂರಾಟಿದವರು ಮಾಡಿದವರ ಮಧ್ಯೆ ವಿಚಾರದಲ್ಲಿ ಇವರು ಯಾಕೆ ಇದು ಮಾಡಿದರು ಅಂದರೆ ಸಂಘ ಪರಿವಾರ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು. ಯಾಕೆಂದರೆ ಬಾಗಲಕೋಟೆಯಲ್ಲಿ ಚುನಾವಣೆ ಇದೆ, ಉಪಚುನಾವಣೆ ನಡೀತಾ ಇದೆ. ಮೇಟಿ ಅವರು ತೀರ್ಕೊಂಡ ಮೇಲೆ ಉಪಚುನಾವಣೆ ನಡೀತಾ ಇದೆ. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು. ಬಹುಶಃ ಮಸೀದಿ ಕಡೆಯಿಂದ ಕಲ್ಲು ತೂರದೇ ಇದ್ದರೂ ಕೂಡ ಗಲಾಟೆಗಳು ಸೃಷ್ಟಿ ಆಗ್ತಾ ಇತ್ತು ಅನ್ನುವಂಥದ್ದಕ್ಕೆ BJPಯವರು ಕಲ್ಲು ಬಿತ್ತು ಅನ್ನುವಂಥ ಒಂದು ಘಟನೆ ಆದ ತಕ್ಷಣವೇ ಮಾಡಿಕೊಂಡಂಥ ಘರ್ಷಣೆ, ಗಲಭೆ, ಹಿಂಸೆ, ಬಂದ್ಗೆ ಕರೆ, ಮರುದಿವಸ ಮಾಡಿದಂಥ ಅಧ್ವಾನಗಳು, ಮಸೀದಿ ಕಡೆಗೆ ಹೋಗ್ಲಿ ಮಾಡುವಂಥ ಪ್ರಯತ್ನಗಳು ನೋಡುವಾಗ ಅವರೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು ಅಂತ. ಇದೆಲ್ಲ ಇಂಟೆಲಿಜೆನ್ಸ್ ವರದಿ ಬರೋದಿಲ್ವಾ? ಪೊಲೀಸ್ ಇಲಾಖೆ ಒಬ್ಬ ಎಸ್ ಪಿ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಬರ್ತದೆ. ಅದಲ್ಲದೆ ಮರುದಿವಸ ನಿಷೇಧಾಜ್ಞೆ ಇದೆ. ಮಾಜಿ ಶಾಸಕ ಅಂದರೆ ಈಗ ಬೈ ಎಲೆಕ್ಷನಲ್ಲಿ ಗೆಲ್ಲಲಿಕ್ಕೆ ಭಾಳ ಸಿದ್ಧರಾಗಿರುವಂಥ ಚರಂತಿಮಠ, ವೀರಣ್ಣ ಚರಂತಿಮಠ, ಎಸ್ ಪಿ ಅವ್ರನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ 100 ಜನರನ್ನು ಸೇರಿಸಿ ಕ್ಲಾಸ್ ತಗೊಳ್ತಾರೆ. ಅವರಿಗೆ ಮುಸ್ಲಿಮರಿಗೆ ಪಾಠ ಕಲಿಸಿ ಅಂತ ಹೇಳ್ತಾರೆ, ಪೊಲೀಸರು ಹಿಂಗಿರಬೇಕು ಅಂತ ಹೇಳ್ತಾರೆ. ಅದೆಲ್ಲಕ್ಕೂ ಕೂಡ ಇವರು ವಿಧೇಯವಾಗಿ ತಲೆ ಆಡಿಸಿ ಅವರ ಮಾತುಗಳಿಗೆ ಅನುಮೋದನೆಯನ್ನು ಕೊಡ್ತಾ ಇದ್ದಾರೆ. ಕಾನೂನಿನ ಪಾಠವನ್ನು ಮಾಡಬೇಕಲ್ಲ. ಈಗ ಇಲ್ಲಿ ಸೆಕ್ಷನ್ ಇದೆ, ನಿಷೇಧಾಜ್ಞೆ ಇದೆ, ಅದರಿಂದ ದಯವಿಟ್ಟು ನೀವು ಮಾಜಿ ಶಾಸಕರಿದ್ದೀರಿ, ಇಲ್ಲಿಂದ ದಯವಿಟ್ಟು ಇಷ್ಟು ಸಮಯದೊಳಗೆ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು, ಇಲ್ಲಾಂದರೆ ಕಾನೂನಾತ್ಮಕವಾಗಿ ನಾವು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಬೇಕಿತ್ತಲ್ಲ ಎಸ್ ಪಿ ಅವರು. ಸಿದ್ಧಾರ್ಥ್ ಗೋಯಲ್ ಅದನ್ನು ಮಾಡಲೇ ಇಲ್ಲ. ಅದನ್ನು ವೈಫಲ್ಯ ಅಂತ ಹೇಳುವಂಥದ್ದು. ಇಲ್ಲಿ ಸರ್ಕಾರದ್ದು ತಪ್ಪಿದೆ, ಎಸ್ ಪಿ ಅವ್ರದ್ದು ತಪ್ಪಿದೆ, ಪೊಲೀಸ್ ಇಲಾಖೆಯವ್ರದ್ದು ತಪ್ಪಿದೆ. ಅದರಿಂದಾಗಿ ಇದನ್ನು ಪೊಲೀಸ್ ಇಲಾಖೆಯ ವೈಫಲ್ಯ ಅಂತ ಹೇಳ್ತಿದ್ವಿ. ಇದೇ ಸಿದ್ಧಾರ್ಥ್ ಗೋಯಲ್ ಅವರು 6 ತಿಂಗಳಿಂದವರೆಗೆ ಮಂಗಳೂರಿನಲ್ಲಿದ್ದರು, DCP ಆಗಿ, ಲಾ ಆ್ಯಂಡ್ ಆರ್ಡರ್ DCP ಆಗಿದ್ದರು. ಅನುಪಮ ಅಗರ್ವಾಲ್ ಮತ್ತು ಅವರು ಇಲ್ಲಿ ಇದ್ದಾಗ ಅವ್ರ ಕಮಿಷನರ್ DCP ಲಾ ಆ್ಯಂಡ್ ಆರ್ಡರ್ ಎಷ್ಟು ಘರ್ಷಣೆ ಆಗಿತ್ತು. ಕೊನೆಗೆ 3-4 ಕೊಲೆಗಳೇ ಆಗೋಯಿತು. ಕೊನೆಗೆ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಿ ಬೇರೆ SP ಕಮಿಷನರನ್ನು ಇಲ್ಲಿಗೆ ತಂದರು. ಈಗ ಮಂಗಳೂರಿನಲ್ಲಿ DJ ಇಲ್ವಲ್ಲ, ಯಾವ ಮೆರವಣಿಗೆಗಳು ಕೂಡ ಅನಗತ್ಯವಾಗಿ ಯಾವುದೋ ಧಾರ್ಮಿಕ ಕೇಂದ್ರಗಳ ಮುಂದೆ ಹೋಗಲಿಕ್ಕೆ ಮಂಗಳೂರಿನಲ್ಲಿ ಅವಕಾಶ ಇಲ್ವಲ್ಲ. ಎಲ್ಲಿಯೂ ಕೂಡ ಸಮಯವನ್ನು ಮೀರಿ ಮೆರವಣಿಗೆಗಳು ಒಂದು ಕಡೆ ನಿಲ್ಲಲಿಕ್ಕೆ, ಅಲ್ಲೇ ಗಂಟೆ ಕುಣಿಲಿಕ್ಕೆ ಅವಕಾಶ ಇಲ್ವಲ್ಲ. ಯಾಕೆ ಅದನ್ನು ಬಾಗಲಕೋಟೆಯಲ್ಲಿ ಮಾಡಲಿಕ್ಕಾಗಲ್ಲ? ಮಂಗಳೂರಿನಲ್ಲಿ ಆಗುವಂಥದ್ದು, ಮಂಗಳೂರಿನ SP ಕಮಿಷನರ್ಗೆ ಆಗುವಂಥದ್ದು ಬಾಗಲಕೋಟೆ SP ಅವರಿಗೆ ಯಾಕೆ ಆಗಿಲ್ಲ? ಮಂಗಳೂರಿನ ಅನುಭವ ಇರಲಿಲ್ವಾ? ಅಂದರೆ ಅವರು ಇಲ್ಲಿ ಮಂಗಳೂರಿನಲ್ಲಿ ವಿಫಲ ಆದಂಥ ಒಬ್ಬ DCP ಅವರನ್ನು ಬಾಗಲಕೋಟೆ ಅಂತ ಜಿಲ್ಲೆಗೆ ಒಬ್ಬ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಂತ ನೇರ ಹೊಣೆ ಇರುವಂಥ SP ಪೋಸ್ಟ್ಗೆ ಅವರನ್ನು ನೇಮಿಸಿದ್ದೇ ಸರ್ಕಾರ ಮಾಡಿದಂಥ ದೊಡ್ಡ ತಪ್ಪು. ಆಮೇಲೆ ಎಲ್ಲವನ್ನೂ ತಪ್ಪುಗಳನ್ನು ಮಾಡ್ಕೊಂಡಿದ್ದಾರೆ. ಈ ಘಟನೆಯಲ್ಲಿ ಅಂತೂ ಒಟ್ಟು ಸರ್ಕಾರದ ವೈಫಲ್ಯವೂ ಕಾಣ್ತಾ ಇದೆ, ಪೊಲೀಸ್ ಇಲಾಖೆ ಕಾಣ್ತಾ ಇದೆ. ಅಂತಿಮವಾಗಿ ಇದರ ಬಲಿಪಶು ಮುಸ್ಲಿಮರು ಮತ್ತು ಸೆಕ್ಯುಲರ್ ಪಾರ್ಟಿಗಳು. BJPಗೆ ಇದು ಭಾಳ ದೊಡ್ಡ ಅನುಕೂಲವನ್ನು
ಮಾಡಿಕೊಡ್ತು. ನಾವಿಲ್ಲಿ ಹೇಳುವಂಥದ್ದು ಇಲ್ಲಿ ಈಗ ಅಲ್ಲಿಗೆ ಒಬ್ಬ ಒಳ್ಳೆಯ ಪೊಲೀಸ್ ಅಧಿಕಾರಿಗಳನ್ನು ನೇಮಿಸಬೇಕು ಮತ್ತು ಇದರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆಯನ್ನು ಮಾಡಬೇಕು, ಸರಿಯಾದ ತನಿಖೆಯನ್ನು ಮಾಡಬೇಕು ಮತ್ತು ಅಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ಮೆರವಣಿಗೆ ಮಾಡಿದವರ ಮೇಲೆ ಕಾನೂನು ಕ್ರಮ ಆಗಬೇಕು. ಡಿ ಜೆ ಹಾಕಿ ಮಸೀದಿ ಮುಂದೆ ಕುಣಿದವರ ಮೇಲೆ ಕೂಡ ಕಾನೂನು ಕ್ರಮ ಆಗಬೇಕು. ಹೇಗೆ ಕಲ್ಲೆಸೆದವ್ರನ್ನ ಹೇಗೂ ಬಂಧಿಸಿದ್ದೀರಿ, ಜೈಲಿಗೆ ಕಳಿಸಿದಿರಿ, ಅವರ ಪರವಾಗಿ ಯಾರು ಮಾತಾಡ್ತಾ ಇಲ್ಲ, ಇವರಿಗೂ ಕೂಡ ಕಾನೂನು ಪ್ರಕಾರ ಶಿಕ್ಷೆ ಕೊಡಿ, ಕಾನೂನು ಕ್ರಮಗಳನ್ನು ಕೈಗೊಳ್ಳಿ. ಚರಂತಿ ಮಠ ನಿಷೇಧನ ಉಲ್ಲಂಘಿಸಿ ಜನ ಸೇರಿಸಿ ಪೊಲೀಸರಿಗೆ ನಡುರಸ್ತೆಯಲ್ಲಿ ಪಾಠ ಮಾಡ್ತಾರೆ, ಅವ್ರ ಮೇಲೆ ಯಾಕೆ ಇನ್ನೂ ಕೂಡ FIR ಹಾಕಿಲ್ಲ? ಯಾಕೆ ಮುಸ್ಲಿಮರ ಅಂಗಡಿ ಮುಂಗಟ್ಟುಗಳ ಮೇಲೆ ಬೆಂಕಿ ಹಚ್ಚಿದವ್ರ ಮೇಲೆ, ಬಂದ್ ಮಾಡಿ ಉದ್ರೇಕಕಾರಿ ಘೋಷಣೆ ಕೂಗಿದವ್ರ ಮೇಲೆಲ್ಲ ಯಾಕೆ ಇನ್ನೂ ಕೂಡ FIR ಮಾಡಿಲ್ಲ? ನಿಷೇಧಾಜ್ಞೆ ಉಲ್ಲಂಘಿಸಿದವ್ರ ಮೇಲೆ ನೀವು ಕಲ್ಲು ಎಸೆದವ್ರನ್ನ, ಚಪ್ಪಲ್ ಎಸೆದವ್ರನ್ನ ಅರೆಸ್ಟ್ ಮಾಡಿದಿರಿ, ಮುಗೀತು, ಬಿಡಿ ಅಂತ ನಾವು ಯಾರೂ ಕೇಳಲ್ಲ. ಇಲ್ಲಿ ಇವರ ಮೇಲೆ ಯಾಕೆ ಇನ್ನೂ ಕೂಡ FIR ಆಗಿಲ್ಲ, ಯಾರನ್ನೂ ಕೂಡ ಯಾಕೆ ಬಂಧಿಸಲಿಲ್ಲ, ಚರಂತಿ ಪಟ್ಟ ಮೇಲೆ ಯಾಕೆ ಕಾನೂನು ಕ್ರಮ ಇಲ್ಲ ಅನ್ನುವಂಥ ಪ್ರಶ್ನೆ. ಅದರಿಂದಾಗಿ ಇಲ್ಲಿ ಸರಿಯಾದ ಕ್ರಮಗಳು ಜರುಗಬೇಕು, ತಾರತಮ್ಯ ಇರಬಾರ್ದು. SP ಮೇಲೆ ಕೂಡ ಕ್ರಮ ಆಗಬೇಕು, ಅವರ ವೈಫಲ್ಯಗಳು ಕೂಡ ತನಿಖೆ ಆಗಬೇಕು ಅಂತ ಒತ್ತಾಯಿಸ್ತೀವಿ. ಮತ್ತು ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕೋಮುವಾದವನ್ನು ಎದುರಿಸುವಲ್ಲಿ ಘೋರ ವೈಫಲ್ಯವನ್ನು ಕಾಣ್ತಾ ಇದೆ. ಈ ಶಿವಾಜಿ ಜಯಂತಿ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಕೃತ ಕಾರ್ಯಕ್ರಮ ಆಗೋದ್ರ ಹಿಂದೆ ಕೂಡ ಯಾವ ಪಿತೂರಿಗಳಿದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಮುಖ್ಯಮಂತ್ರಿಯ ಕಚೇರಿಯಲ್ಲಿ ಇದೆಲ್ಲವನ್ನು ನಿರ್ವಹಿಸೋರು ಯಾರು ಅನ್ನುವಂಥದ್ರ ಅನುಮಾನಗಳು ಕೂಡ ನಮಗಿದೆ. ಅದರಿಂದಾಗಿ ಕೋಮುವಾದ ಒಂದು ಕಡೆ ಹುಟ್ಟಿದರೆ ಮತ್ತು ಅದು ಇಡೀ ರಾಜ್ಯದಲ್ಲಿ ಹಬ್ತದೆ. ಮೊದಲೇ ಸರ್ಕಾರದ ಒಳಗಡೆ ಆಂತರಿಕ ಸಮಸ್ಯೆಗಳಿರುವಾಗ ಇದೆಲ್ಲ ಹಿಡಿತಕ್ಕೆ ಸಿಗಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಅದರಿಂದಾಗಿ ಸರ್ಕಾರ ದೃಢವಾದ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಜಾತ್ಯತೀತ ಶಕ್ತಿಗಳು ಹೆಚ್ಚು ಎಚ್ಚರದಿಂದ ಈ ಸಂದರ್ಭದಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಕೋಮುವಾದದ ವಿರುದ್ಧ ದೃಢವಾದ ನಿಲುವುಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.